ಎಲ್ಲ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕುತ್ಲೂರು ಕನ್ನಡ ಮಾಧ್ಯಮ ಶಾಲೆಗೆ ಹರಿದು ಬಂತು ಅನುದಾನ, ವಿವಿಧ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುತ್ಲೂರು ಕನ್ನಡ ಮಾಧ್ಯಮ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಇದೀಗ ಅಮೃತ ಮಹೋತ್ಸವ ಸಂಭ್ರಮ. ಶಾಲೆಯ ಕುಂದುಕೊರತೆಗಳ ಕುರಿತು ಈ ಹಿಂದೆ ಮಂಗಳೂರು ಸಮಾಚಾರ ವಾಹಿನಿಯಲ್ಲಿ ವರದಿ ಬಿತ್ತರವಾಗಿತ್ತು. ಪ್ರತಿಫಲವಾಗಿ ವರದಿ ಮುಖ್ಯಮಂತ್ರಿಗಳ ಗಮನಕ್ಕೂ ಬಿತ್ತು. ಕೂಡಲೇ ಮುಖ್ಯಮಂತ್ರಿಗಳು ಆ ಶಾಲೆಯ ಅಭಿವೃದ್ಧಿ ಸಮಿತಿ ಹಾಗೂ ಮಕ್ಕಳನ್ನು ಬೆಂಗಳೂರಿಗೆ ಕರೆಸಿಕೊಂಡಿತು. ಅವರ ಕುಂದುಕೊರತೆಗಳನ್ನು ಸ್ವತಃ ಆಲಿಸಿದ ಮುಖ್ಯಮಂತ್ರಿಗಳು ಕೂಡಲೇ ಒಂದಷ್ಟು ಅನುದಾನಗಳನ್ನು ಬಿಡುಗಡೆಗೊಳಿಸಿದರು. ಅದಕ್ಕೆ ಪೂರಕವಾಗಿ ಎಂಆರ್ಪಿಎಲ್ ಅನುದಾನವನ್ನು ಬಿಡುಗಡೆಗೊಳಿಸಿತು. ಶಾಲಾ ರಜಾ ದಿನಗಳು ಕಳೆದು ಮತ್ತೆ ಆರಂಭವಾಗುವುದಕ್ಕೆ ಮುಂಚೆ ಇಡೀ ಶಾಲೆಗೆ ಸುಣ್ಣ ಬಣ್ಣಗಳನ್ನು ಹಚ್ಚಿ ಅಂದಚಂದವಾಗಿ ಕಾಣುವಂತೆ ಮಾಡಲಾಯಿತು. ಮಾತ್ರವಲ್ಲ, ಗೋಡೆಗಳ ಮೇಲೆ ವಿವಿಧ ವಿಶೇಷ ಚಿತ್ರಗಳನ್ನು, ಅಲಂಕಾರಿಕ ಬರಹಗಳನ್ನು, ಪಠ್ಯದ ಕುರಿತು ಬರಹಗಳನ್ನು, ಆರೋಗ್ಯದ ಕುರಿತು ಬರಹಗಳನ್ನು, ಚಿತ್ರಗಳನ್ನು ಬಿಡಿಸಿ ಅಂದವಾಗಿ ವಿದ್ಯಾರ್ಥಿಗಳನ್ನು ಆಕರ್ಷಿಸುವಂತೆ ಮಾಡಿತು ಗೋಡೆಗಳು. ಪರಿಣಾಮವಾಗಿ ಇದೀಗ ಮತ್ತೆ ಶಾಲಾ ಆರಂಭ. ಇದಕ್ಕಿಂತ ಮುಂಚೆ ದಿನಾಂಕ 30 ಮೇ 2025ರಂದು ಮುಖ್ಯಮಂತ್ರಿಗಳ ಮಾಧ್ಯಮ ವಿಶೇಷ ಪ್ರತಿನಿಧಿಗಳಾದ ಪ್ರಭಾಕರ್ ರವರ ಭಾಗವಹಿಸುವಿಕೆಯಲ್ಲಿ ವಿವಿಧ ಕಾಮಗಾರಿಗಳ ಲೋಕಾರ್ಪಣೆ ನೆರವೇರಿತು. ಈ ಸಂದರ್ಭ ಶೌಚಾಲಯ, ಕೊಠಡಿಗಳ ದುರಸ್ತಿ ಕಾರ್ಯಗಳು, ಶಾಲಾ ಅಭಿವೃದ್ಧಿ ವನ ಗಿಡ ನೆಡುವ ಮೂಲಕ ಆರಂಭಗೊಂಡಿತು. ವೇದಿಕೆಯಲ್ಲಿ ಸಾಂಕೇತಿಕವಾಗಿ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆ, ಸಮವಸ್ತ್ರ ವಿತರಣೆ, ಉಪಕರಣಗಳ ವಿತರಣೆಗಳು ನೆರವೇರಿದವು. ಈ ಸಂದರ್ಭ ಎಂಆರ್ಪಿಎಲ್ ವಿಶೇಷ ಸಿಎಸ್ಆರ್ ಫಂಡ್ನ ಇಂಜಿನಿಯರ್, ಬೆಳ್ತಂಗಡಿಯ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಸಂಭಾವ್ಯ ಅಭ್ಯರ್ಥಿ ರಕ್ಷಿತ್ ಶಿವರಾಮ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಅನಿಲ್ ಕುಮಾರ್, ಮಂಗಳೂರು ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ಶಾಲಾ ಅಭಿವೃದ್ಧಿ ಸಮಿತಿಯ ಸಂಚಾಲಕರಾದ ಶ್ರೀ ರಾಮಚಂದ್ರ ಭಟ್, ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು, ಹೆತ್ತವರು, ಶಿಕ್ಷಕರು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅಧ್ಯಾಪಕರಾದ ಶ್ರೀ ಅಜಿತ್ ಜೈನ್ ಕಾರ್ಯಕ್ರಮ ನಿರೂಪಿಸಿದರು.
ಕುತ್ಲೂರು ಶಾಲೆಯ ಚಿತ್ರಣ ದಿನಾಂಕ 30 ಮೇ 2025ರಂದು ಇದರ ಉದ್ಘಾಟನಾ ಸಮಾರಂಭ. ಪ್ರಾರಂಭೋತ್ಸವ ಕುತ್ಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನವೀಕರಣಗೊಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿಗಳ ಈ ಚಿತ್ರಣ.
ಸ್ವಾಮಿಗಳ ಒಳಭಾಗಕ್ಕೆ ಒಂದು ಆಸನವನ್ನು ಮುತುವರ್ಜಿಯೊಂದಿಗೆ ರಾಷ್ಟ್ರೀಯ ಉದ್ಯಾನವನಕ್ಕೆ ತಾಗಿಕೊಂಡಿರುವಂತಹ ಈ ಊರಿಗೆ ಯಾವುದೋ ಒಂದು ಎಲೆಕ್ಷನ್ ಆಗಬೇಕಾದ್ರೆ ಇಲ್ಲಿ ಡ್ಯೂಟಿಗೆ ಬರುವಂತಹ ಅಧಿಕಾರಿಗಳು ಬಹಳ ಇರ್ತಾ ಇದ್ರು. ಯಾಕಂದ್ರೆ ನಕ್ಸಲರ ಚಟುವಟಿಕೆ ಸನಿಹರಲ್ಲಿದೆ ಅಂತ ಹೇಳಿಕೊಂಡು ಆದರೆ ಕುತ್ತೂರು 2018ನೇ ಇಸವಿಯಿಂದ ಈ ದೇಶದಲ್ಲಿ ರಾಜ್ಯದಲ್ಲಿ ಬೇರೆ ರೀತಿಯಲ್ಲಿ ಗುರುತಿಸಿಕೊಂಡಿರುವುದಕ್ಕೆ ನಾವು ಚಪ್ಪಾಳೆ ಮೂಲಕ ಪಡ್ತಾ ಇದ್ದೇವೆ. 1954-55ರ ಇಸವಿಯಲ್ಲಿ ಪ್ರತಿಷ್ಠಿತ ಪಾಂಡಿತ್ಯ ಮತ್ತು ಮನೆತನದಲ್ಲಿ 12 ಮಕ್ಕಳೊಂದಿಗೆ ಪ್ರಾರಂಭವಾದಂತಹ ವಿದ್ಯಾಸಂಸ್ಥೆ ಇವತ್ತು ವಜ್ರ ಮಹೋತ್ಸವದ ಸಂಭ್ರಮದಲ್ಲಿದೆ. 2018ನೇ ಇಸವಿಯ ನಂತರ ಈ ಸಂಸ್ಥೆಯ ಅಭಿವೃದ್ಧಿಯ ಶಕ್ತಿಯೇ ಬದಲಾವಣೆಗೊಂಡಿದೆ. ಸಲಹೆಗಾರರಾಗಿರುವಂತಹ ಸನ್ಮಾನ್ಯ ಕೆ.ವಿ. ಪ್ರಭಾಕರ್ ಅವರಿಗೆ ಶಾಲು ಪುಷ್ಪವನ್ನು ನೀಡಿ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ಸಂಘದ ಅಧ್ಯಕ್ಷರು ಇವತ್ತು ಈ ವೇದಿಕೆಯಲ್ಲಿ ಆಶಯ ನುಡಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳುತ್ತಿರುವಂತಹ ಮಾನ್ಯ ಶ್ರೀನಿವಾಸ್ ನಾಯಕ್ ಇಂದಾಜವರಿಗೆ ರಾಮಚಂದ್ರ ಅವರು ಎಸ್ಡಿಎಂಸಿ ಅಧ್ಯಕ್ಷರು ಹಾಗೆ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಶ್ವೇತಾ ಜಗದೀಶ್ ಅವರು ಗೌರವಾರ್ಪಣೆಯನ್ನು ನೆರವೇರಿಸ್ತಾ ಇದ್ದಾರೆ. ಉಪಾಧ್ಯಕ್ಷರು ನೆರವೇರಿಸ್ತಾರೆ. ಕುತ್ತೂರು ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ರಾಮಚಂದ್ರ ಭಟ್ ನನಗೆಲ್ಲರೂ ಕೇಳ್ತಾರೆ, ಕುತ್ತೂರು ಶಾಲೆಗೆ ಯಾಕೆ ನೀವು ಮಹತ್ವ ಕೊಡ್ತಾ ಇದ್ದೀರಿ? ಯಾಕೆ ಅಂತಂದರೆ ನಾನು ಹುಟ್ಟಿದ್ದು ಕೋಲಾರ ಜಿಲ್ಲೆ ಬಂಗಾರಪೇಟೆ ಅಂತ ಚಿನ್ನದ ಗಣಿ ಹೆಸರು ಕೇಳಿದ್ದು, ಟೀಚರ್ ಚಿನ್ನದ ಗಣಿ. ಬಂಗಾರಪೇಟೆಯಲ್ಲಿ ನಾನು ಹುಟ್ಟಿದ್ದು. ನಾನು ಬೆಳೆದಿದ್ದು ಕೋಲಾರದಲ್ಲಿ, ಈಗ ಕೆಲಸ ಮಾಡ್ತಾ ಇರೋದು ಬೆಂಗಳೂರು. ಇದಕ್ಕೂ ಕುತ್ತೂರು ಶಾಲೆಗೂ ಏನು ಸಂಬಂಧ ಅಂತ ಎಲ್ಲರೂ ಕೇಳ್ತಾರೆ. ಈಗ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಾಗ ಅದಕ್ಕೆ ಕಾರಣ ನಮ್ಮ ಶ್ರೀನಿವಾಸ್. ಅಕ್ಷರಾಭ್ಯಾಸದ ಜೊತೆಗೆ ಕೃಷಿ ಅಭ್ಯಾಸ ಕೂಡ ನಮ್ಮ ರಾಮಚಂದ್ರ ಭಟ್ರು ಮಕ್ಕಳು ಕೇಳಿ ಮಾಡ್ತಾ ಇದ್ದಾರೆ. ಆಮೇಲೆ ತರಕಾರಿ ಎಲ್ಲ ಬೆಳೆದಿದ್ದು ನೋಡೋದು, ಯಾಕೆಂದರೆ ನಾವು ತರಕಾರಿ ನೋಡೋದು ಸಾಂಬಾರಲ್ಲಿ ಮಾತ್ರ, ಪ್ರತ್ಯಕ್ಷ ನೋಡೋದು ಕಡಿಮೆ. ಅದಾದಮೇಲೆ ರಾಮಚಂದ್ರ ಭಟ್ ಅವರಿಗೆ ಹೇಳಿದ ಮಕ್ಕಳು ಇಂಥ ಒಳ್ಳೆ ಕೆಲಸ ಮಾಡ್ತಾರೆ, ನೀವು ಯಾಕೆ ಈ ತರಕಾರಿಯನ್ನು ಮುಖ್ಯಮಂತ್ರಿಗಳಿಗೆ ಕೊಡುವಂಥ ಕೆಲಸ ಮಾಡಬಾರ್ದು ಅಂತ. ಅವ್ರಿಗೆ ಆಶ್ಚರ್ಯ ಆಯಿತು, ಸುಮ್ಮನೆ ಹೇಳ್ತಾರೆ ಇವರು ಸಿ ಎಮ್ ಎಲ್ಲ ತರಕಾರಿ ತಗೊಳ್ತಾರೆ. ಆಮೇಲೆ ಒಂದು ದಿವಸ ದಿನಾಂಕ ನಿಗದಿ ಮಾಡಿದ್ರು. ಅದಾದಮೇಲೆ ಮಕ್ಕಳು, ಶಿಕ್ಷಕರು, ಪೋಷಕರೆಲ್ಲ ಮುಖ್ಯಮಂತ್ರಿಗಳ ಮನೆಗೆ ಬಂದರು. ಮುಖ್ಯಮಂತ್ರಿಗಳ ಮನೆಯಲ್ಲಿದ್ದು ಇನ್ನೂ ಹೊರಗಡೆ ಬಂದಿರಲಿಲ್ಲ. ಸಿ ಎಮ್ ಅವ್ರ ಮನೆಯಲ್ಲಿ ಕ್ಯಾಮ್ರಾ ಇತ್ತು, ಹೊರಗಡೆ ನೋಡ್ತಾರೆ. ಹೊರಗಡೆಯಿಂದ ನನಗೆ ಹೇಳಿ ಕಳಿಸಿದ್ರು, ಯಾಕೆ ಮಕ್ಕಳನ್ನೆಲ್ಲ ಹೊರಗಡೆ ಕಳಿಸಿದ್ರು, ಹೊರಗಡೆ ತೋರಿಸಿ. ಆಮೇಲೆ ಮುಖ್ಯಮಂತ್ರಿಗಳು ಬಂದು ತರಕಾರಿಯನ್ನೆಲ್ಲ ಭಾಳ ಆಶ್ಚರ್ಯದಿಂದ ನೋಡಿದ್ರು. ನೋಡಿ ಅದಾದಮೇಲೆ ಎಲ್ಲ ಕೃಷಿ ಹೆಂಗೆ ಮಾಡ್ತಾ ಇದ್ದಾರೆ ಎಲ್ಲ ಕೇಳಿ. ಅದಾದಮೇಲೆ ನಾವು ಬೇರೆ ಕಾರ್ಯಕ್ರಮ ಇತ್ತು, ನಾವು ಹೊರಟೋದು. ಮತ್ತೊಂದು ವಿಶೇಷ ಏನು ಅಂತಂದರೆ, ಮುಖ್ಯಮಂತ್ರಿಯವರ ಶ್ರೀಮತಿ ಅವರೇ ಖುದ್ದಾಗಿ ಬಂದು ಮಕ್ಕಳಿಗೆಲ್ಲ ಅವತ್ತು ಪಾನಕ ಕೊಟ್ಟು ಉಪಹಾರ ಕೊಟ್ಟು ಕಳಿಸಿದ್ರು. ಅವತ್ತು ಕುತ್ತೂರು ಈ ಶಾಲೆ ರಾಜ್ಯ ಮಟ್ಟದಲ್ಲಿ ಪ್ರಸಿದ್ಧಿಯಾಗಿದೆ. ಆವತ್ತಿಂದ ನನಗೆ ಎಲ್ಲರೂ ಫೋನ್ ಮಾಡಿ ನಮ್ಮ ಶಾಲೆಗೆ ಬನ್ನಿ, ನಮ್ಮ ಶಾಲೆಗೆ ಬನ್ನಿ.
ಅದಕ್ಕೆ ನನಗೆ ಸರ್ಕಾರಿ ಶಾಲೆ ಶಿಕ್ಷಕರು, ಸರ್ಕಾರಿ ಶಾಲೆಯ ಮಕ್ಕಳು ಅಂದರೆ ವಿಶೇಷವಾದಂತಹ ಪ್ರೀತಿ. ಇದು ಶಾಲೆ ಅಂತಲ್ಲ, ನಾನು ಕಳೆದ ವರ್ಷ ನಾನು ಓದಿದ ಶಾಲೆಗೆ ಹೋಗಿದ್ದೆ. ಹೋದಾಗ ಅಲ್ಲಿಗೆ ಟೀಚರ್ಸ್ನೆಲ್ಲ ಭೇಟಿ ಮಾಡಿದೆ. ಸಮಾಜಕ್ಕೆ ನಾವು ಏನು ಮಾಡ್ತೀವಿ ಅನ್ನೋದು ಮುಖ್ಯ. ನನಗೆ ಒಂದು ತತ್ವದಲ್ಲಿ ನಂಬಿಕೆ ಇದೆ, ನನಗೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ. ಯಾಕೆ ಅಂತಂದರೆ ನಾಳೆ ದಿವಸ ನಾವು ಇಲ್ಲದೇ ಇದ್ರೂ ಕೂಡ ನಾವು ಮಾಡಿದಂಥ ಕೆಲಸಗಳು ಇಲ್ಲಿ ಸಾಕ್ಷಿ ಗುಡ್ಡೆಗಳಾಗಿರಬೇಕು. ಟೀಕೆಗಳು ಬರ್ತವೆ, ಟೀಕೆಗಳು ಸಾಯ್ತವೆ, ಆದರೆ ನಾವು ಮಾಡಿದಂತಹ ಸಾಧನೆ ಅದು ಇತಿಹಾಸದಲ್ಲಿ ಉಳ್ಕೊಳ್ತದೆ. ಆಮೇಲೆ ಮಕ್ಕಳು ಬಂದಾಗ ಮುಖ್ಯಮಂತ್ರಿಯವ್ರಿಗೆ ಹೇಳಿದ್ರು ಮುಂಚೆ, ಈ ಥರ ಮಕ್ಕಳು ತರಕಾರಿ ತಗೊಂಡು ಬರ್ತಾ ಇದ್ದಾರೆ, ನಾವು ಅವ್ರಿಗೆ ಏನಾದರೂ ಒಂದು ಕೊಡುಗೆ ಕೊಡಲೇಬೇಕು ಅಂತ ಹೇಳಿ. ಅದಕ್ಕೆ ಏನು ಕೊಡಬೇಕು ಅವ್ರಿಗೆ ಅಂತಂದರೆ, ಇಲ್ಲ ನಮ್ಮ ಭಟ್ರು ಹೇಳಿ ಕಂಪ್ಯೂಟ್ರ್ ಒಂದು ಪ್ರಾಜೆಕ್ಟ್ ಕೇಳ್ತಾರೆ. ವಿದ್ಯಾರ್ಥಿಗಳು ಬರೋಕ್ಕೆ ಮುಂಚೆನೇ ಕಂಪ್ಯೂಟ್ರು ಮತ್ತು ಪ್ರಾಜೆಕ್ಟ್ರಲ್ಲಿ ಬಂದರು. ಅದಾದಮೇಲೆ ಭಟ್ರು ಫೋನ್ ಮಾಡಿದ್ರು, ಪೇಂಟಿಂಗ್ ಆಗಿಲ್ಲ, ಶಾಲೆಗೆ ಪೇಂಟ್ ಆಗಬೇಕು ಅಂತ. ನಾನು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ನೀವು ದಯವಿಟ್ಟು ಶಾಲೆ ಸ್ಟಾರ್ಟ್ ವರ್ಷದೊಳಗಾಗಿ ಶಾಲೆಗೆ ಪೇಂಟಿಂಗ್ ಮಾಡಿಸ್ಕೊಡ್ಬೇಕು ಅಂತ. ಈಗ ಪೇಂಟಿಂಗ್ ಕೂಡ ಅತ್ಯಂತ ಚೆನ್ನಾಗಿ ಮಾಡಿದ್ದಾರೆ. ರಾಮಚಂದ್ರ ಭಟ್ ಅವರ ಮುಖದಲ್ಲಿ ಮಂದಹಾಸ ಮಿನುಗ್ತಾ ಇದೆ. ಮುಖ್ಯಮಂತ್ರಿಗಳು ಯಾವುದೇ ಶಾಲೆಗಳಾಗಿರಲಿ ಅದರ ಅಭಿವೃದ್ಧಿಯಲ್ಲಿ ನನ್ನ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ. ನಾವು ಮಾಡೋ ಕೆಲಸ ಸಣ್ಣದೋ ಪುಟ್ಟದೋ ಅದು ಬೇರೆ ಪ್ರಶ್ನೆ, ಆದರೆ ನಾವು ಮಾಡೋ ಕೆಲಸದಿಂದ 4 ಜನಕ್ಕೆ ಅನುಕೂಲ ಆದರೆ ಅದೇ ಒಳ್ಳೆಯದು. ನಿಮಗೆ ಒಂದು ಘಟನೆ ಹೇಳಬೇಕಲ್ಲ,